ಡಿಯರ್ ಸ್ಟೂಡೆಂಟ್, ಈ ದಿನ ನಾವು ಸಿಂಪಲ್ ಒಂದು ಸ್ಕ್ರ್ಯಾಚ್ ಗೇಮ್ನ ನೋಡ್ತಾ ಹೋಗೋಣ. ನಮಗೆ ಬೇಸಿಕಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಏನು ಈಗ 2025 ಹೊಸ ಸಿಲೆಬಸ್ ಬಿಟ್ಟಿದ್ದಾರೋ ಅದರಲ್ಲಿ ನಮಗೆ ಸ್ಕ್ರ್ಯಾಚ್ ಗೇಮಲ್ಲಿ ನಮಗೆ ಅಡಿಷನ್ ಆಫ್ 2 ನಂಬರು, ಗ್ರೇಟೆಸ್ಟ್ ಆಫ್ 3 ನಂಬರು, ಈ ಥರ ಎಲ್ಲ ಪ್ರೋಗ್ರಾಮ್ಗಳಿದೆ. ಸೊ ನಾವಲ್ಲಿ ಫಸ್ಟ್ ಅಡಿಷನ್ ಆಫ್ 2 ನಂಬರ್ ಒಂದು ಪ್ರೋಗ್ರಾಮ್ ನೋಡೋಣ. ಫಸ್ಟ್ ನಾವಿಲ್ಲಿ ಸ್ಕ್ರ್ಯಾಚ್ 3.0ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಈ ಥರ ಸ್ಪ್ರೈಟ್ ಇರುತ್ತೆ. ಸ್ಪ್ರೈಟನ್ನು ನಾವು ಕ್ಲೋಸ್ ಮಾಡೋಣ. ಒಂದು ಬ್ಯಾಕ್ಗ್ರೌಂಡ್ ಬೇಕಾಗಿರುತ್ತೆ. ಈ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಯಾವುದಿದೆ, ಯಾವ್ದಾದ್ರು ಒಂದು ಬ್ಯಾಕ್ಗ್ರೌಂಡ್ ನಿಮ್ಗೆ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ತಗೊಳ್ಳಿ. ಬೇಜಾನ್ ಸಿಗ್ತವೆ ನಿಮ್ಗೆ ಇಲ್ಲಿ ಬ್ಯಾಕ್ಗ್ರೌಂಡ್ಸು. ಯಾವ್ದಾದ್ರು ಒಂದು ಹಾಕೋಣ. ಒಂದು ಸ್ಪ್ರೈಟ್ ಬೇಕಾದ್ರೆ ಸ್ಪ್ರೈಟ್ ತಗೊಳ್ಳಿ. ಸ್ಪ್ರೈಟ್ ಮೀನ್ಸ್ ಐಕಾನ್, ಒಂದು ಯಾವ್ದಾದ್ರು ಒಂದು ಐಕಾನ್ ನಿಮ್ಗೆ ಇಷ್ಟ ಆಗಿದೆ ಐಕಾನ್ ತಗೊಳ್ಳಿ. ಬೇಸಿಕಲಿ ಯಾವಾಗಲೂ ಕ್ಯಾಟ್ ಐಕಾನ್ನೇ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡ್ಕೋಬೋದು. ಸೊ ನಮಗೆ ಬೇಸಿಕಲಿ ಅಡಿಷನ್ ಆಫ್ 2 ನಂಬರ್ಸ್ ಅಂದರೆ ನಮಗೆ 2 ವೇರಿಯೇಬಲ್ ಬೇಕಾಗುತ್ತೆ. ಒಂದು ಎ ಬಿ. ಅದನ್ನ ರಿಸಲ್ಟ್ ಸ್ಟೋರ್ ಮಾಡೋಕ್ಕೆ ರಿಸಲ್ಟನ್ನು ಒಂದು ವೇರಿಯೇಬಲ್ ಬೇಕಾಗುತ್ತೆ. ಅದನ್ನು ರಿಸಲ್ಟ್ನ ನೀವು ಸಮ್ ಅಂತ ಆದರೂ ತಗೋಬೋದು, ರಿಸಲ್ಟ್ ಅಂತ ತಗೋಬೋದು. ಸೊ ಇಲ್ಲಿ ವೇರಿಯೇಬಲಿಗೆ ಬನ್ನಿ. ಇಲ್ಲಿ ಮೇಕ್ ಇಟ್ ವೇರಿಯೇಬಲ್ ಎ ಅಂತ ಒಂದು ವೇರಿಯೇಬಲ್ನ ನಾವು ಕ್ರಿಯೇಟ್ ಮಾಡೋಣ. ಅದೇ ರೀತಿ ಇನ್ನೊಂದು ತಗೊಳ್ಳಿ, ಬಿ ಅಂತ ಒಂದು. ನೆಕ್ಸ್ಟ್ ಇನ್ನೊಂದು ವೇರಿಯೇಬಲ್ ಬೇಕಾಗುತ್ತೆ, ಅದು ಸಮ್ ಅಂತ ಡಿಕ್ಲೇರ್ ಮಾಡಿ. ಈಗ ನಾವು ಇಲ್ಲಿ ಈವೆಂಟಿಗೆ ಬನ್ನಿ. ವೆನ್ ಫ್ಲಾಗ್ ವಾಸ್ ಕ್ಲಿಕ್, ಫ್ಲಾಗ್ ಯಾವಾಗ ಕ್ಲಿಕ್ ಮಾಡ್ತೀವೋ ಆವಾಗ ನಮಗೆ ಕ್ವಶನ್ ಕೇಳಬೇಕು. ಆಸ್ಕ್ ಎಂಟರ್ ಎ ವ್ಯಾಲ್ಯೂ. ಇಲ್ಲಿ ಟೈಪ್ ಮಾಡಿ ಎಂಟರ್ ಎ ವ್ಯಾಲ್ಯೂ ಅಂತ. ಅದೇ ರೀತಿ ಆ ಬಂದಿರ್ತಕ್ಕಂಥ ವ್ಯಾಲ್ಯೂನ ಎಗೆ ಸೆಟ್ ಮಾಡಬೇಕು. ಇಲ್ಲಿ ವೇರಿಯೇಬಲ್ಗೆ ಹೋಗ್ಬಿಟ್ಟು ಸೆಟ್ ಎ ಟು ಆನ್ಸರ್. ನಾವು ಏನು ಕೊಟ್ಟಿರ್ತೀವೋ ಈ ಆನ್ಸರು ಎಗೆ ಸ್ಟೋರ್ ಆಗಬೇಕು. ಅದೇ ರೀತಿ ಮತ್ತೆ ತಗೊಳ್ರಿ, ಆಸ್ಕ್ ಎಂಟರ್ ಬಿ ವ್ಯಾಲ್ಯೂ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಂಟರ್. ಈಗ ಬಂದಿರತಕ್ಕಂಥ ವ್ಯಾಲ್ಯೂನ ಬಿಗೆ ಹಾಕಿ ಸೆಟ್ ಬಿ ಟು ಆನ್ಸರ್. ಇಲ್ಲಿ ಆನ್ಸರ್ ಇಲ್ಲಿ ಹಾಕಬೇಕು. ಈಗ ಏನು ಮಾಡಬೇಕು ಅಂತಂದರೆ ಸೆಟ್ ತಗೊಳ್ರಿ. ಇಲ್ಲಿ ಸೆಟ್ ಎ ತೆಗೆದ್ಬಿಟ್ಟು ಸಮ್ ಇಸ್ ಈಕ್ವಲ್ ಟು ಸಮ್. ಏನಾಗಬೇಕಪ್ಪ ಅಂತಂದರೆ ಆಪ್ರೇಟರಿಗೆ ಬನ್ನಿ. ಆಪ್ರೇಟರಲ್ಲಿ ಈ ಪ್ಲಸ್ ಇದೆಯಲ್ಲ, ಇದನ್ನು ಇಲ್ಲಿ ಹಾಕಿ ಮತ್ತೆ ವೇರಿಯೇಬಲಿಗೆ ಬನ್ನಿ. ಇಲ್ಲಿ ಎ ಪ್ಲಸ್ ಬಿ ಆಗಬೇಕು. ನಮಗೆ ಸಮ್ ಇಸ್ ಈಕ್ವಲ್ ಟು ಏನಾಗಬೇಕು, ಎ ಪ್ಲಸ್ ಬಿ. ಕಂಟ್ರೋಲಿಗೆ ಬಂದು ಸ್ಟಾಪ್ ಆಲ್ ಮಾಡಿ. ಈಗ ನಾವು ಚೆಕ್ ಮಾಡೋಣ. ಈಗ ಫ್ಲಾಗ್ ಕ್ಲಿಕ್ ಮಾಡೋಣ. ಫ್ಲಾಗ್ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಎ ವ್ಯಾಲ್ಯೂ ಅಂತ ಬಂದಿದೆ. ಎ ವ್ಯಾಲ್ಯೂನ 10 ಕೊಡೋಣ. ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಎಂಟರ್ ಬಿ ವ್ಯಾಲ್ಯೂ ಬಂದಿದೆ 20 ಕೊಡಿ. ಈಗ ರೈಟ್ ಸಿಂಬಲ್ ಕ್ಲಿಕ್ ಮಾಡಿ ಸಮ್ ಇಸ್ ಈಕ್ವಲ್ ಟು 30 ಬಂದಿದೆ. ಈ ರೀತಿ ನಾವು ಫಸ್ಟ್ ಎಕ್ಸ್ಪೆರಿಮೆಂಟ್ನ ಮಾಡಬಹುದು.